ಶ್ರೀರಾಮುಲು ಸಾಹೇಬರು ಒಂದು ಗಂಭೀರವಾದಂತಹ ಆರೋಪ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ದಾರೆ. ಯುಸಿ ಟೈಮಿಗೆ ಕೊಟ್ಟಿಲ್ಲ ಅಂತ. ಇದು ಮುಂಚೆನೂ ಹೇಳಿದ್ದೀನಿ ಅಧ್ಯಕ್ಷರೇ. ನಾವು ಯುಟಿಲೈಸೇಷನ್ ಸರ್ಟಿಫಿಕೇಶನ್ ಸರ್ಟಿಫಿಕೇಟ್ 2019-20 it was submitted on 2/2/2021. utilization certificate for financial year 2021 submitted on 01/07/2022. utilization certificate for financial year 21-22 submitted on 23/12/2022. utilization certificate for financial year 22-23 submitted on 29/01/2024. provisional utilization certificates for financial year 24-25 submitted on 10/10/25. ಯಾವ್ದು ಕೊಟ್ಟಿಲ್ಲ ಹೇಳಿ. ನಿಮ್ಮ ಕೇಂದ್ರ ಸರ್ಕಾರದ ಸಚಿವರೇ ಸುಳ್ಳು ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಪದೇ ಪದೇ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುಡ್ಸೋದ್ ಕೆಲಸ ಮಾಡಬಾರ್ದು. ಅವರು ಸುಳ್ಳು ಉತ್ತರ ಕೊಟ್ಟರೆ ದಾಖಲೆ ತೋರಿಸಿ, ಪ್ರಿವಿಲೇಜ್ ಹಾಕಿರಿ. ಕೈಂಡ್ಲಿ ಅವ್ರೇನ್ ಹೇಳಿದ್ರು, ಅವ್ರ ಹತ್ರ ದಾಖಲೆ ಇದೆ, ನಾವು ಕೊಟ್ಟಿಲ್ಲ ಅಂತ ತೋರಿಸ್ಬಿಡ್ಲಿ. ಇದ್ರೆ ನೀವ್ ರಾಜೀನಾಮೆ ಕೊಡ್ತೀರಾ? ನೀವ್ ರಾಜೀನಾಮೆ ಕೊಡ್ತೀರಾ? ಇಲ್ಲ, ಇಲ್ಲಿ ಕೊಡಿ. PSC ನಲ್ಲಿ ಚರ್ಚೆ ಆಗಿದೆ. ಇದು ಚರ್ಚೆ ಆಗಿದ್ರೆ ನೋಡಿ. ಈಗ ನೀವೇನ್ ಹೇಳಿದ್ರಿ, ನಿಮ್ಮ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ, ನೀವು ಕೊಡ್ತೀರಾ? ಇವ್ರ ದಾಖಲೆ ಇವರು ಸರ್ಕಾರ ಒಂದ್ ಸೆಕೆಂಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ವಿಚಾರ ಏನಿದೆ, ನಿಮ್ಗೆ ಸೆಂಟ್ರಲ್ ಇಂದ ಗ್ರಾಂಟ್ ಬರಬೇಕು, ಹೌದಾ? ನೀವೇನ್ ಹೇಳ್ತಾ ಇದ್ದೀರಿ, UC ಕೊಡ್ಲಿಲ್ಲ ಅಂತ ಹೇಳಿ, ಹೌದಾ? ಅವ್ರು ಹೇಳ್ತಾರೆ ವಿತ್ ಪ್ರೂಫ್ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ನಾವು ಕೊಟ್ಟಿದ್ದೇವೆ, ಅದನ್ನು ಆದ್ರೂ ಕೂಡ ನಮಗೆ ಕೇಂದ್ರದ ನಮಗೆ ಕೊಡ್ಲಿಲ್ಲ. ಒಂದ್ ಸೆಕೆಂಡ್, ನಾವು ಮೀಟಿಂಗ್ ಹೋಗಿ ಕೇಳುವಾಗ, ಮೀಟಿಂಗ್ ನಲ್ಲಿ ಡೆಲ್ಲಿಯಲ್ಲಿ ಕೂತು ಕೇಳುವಾಗ ಅದೊಂದು ಫೈನಾನ್ಸ್ ಒಂದು ಬಿಟ್ಟು ಬೇರೆ ಮಾತಾಡಿ ಅಂತ ಹೇಳಿದ್ದಾರೆ ಅಂತ ಮಂತ್ರಿಗಳು ಹೇಳಿದ್ದಾರೆ. ಈಗ ಆ UC ಕೊಟ್ಟಂತ ಕಾಪಿ ನೀವು ತೆಕ್ಕೊಂಡು ಏನಾದ್ರು ಕೊಟ್ಟಿದ್ದಂತ ಹೇಳಿದ್ರೆ ಸೆಂಟ್ರಲ್ ನಿಂದ ಹೇಗೆ ತರಿಸಬೇಕಂತ ನಾವು ಕೂತ್ಕೊಂಡು ಚರ್ಚೆ ಮಾಡುವ. ಆಯ್ತು, ಈಗ ಸುಮ್ಮನೆ ಚರ್ಚೆ. ಒಂದು ನಾನು ಹೇಳ್ತೇನೆ, ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ. ನಾವು ದಾಖಲಾತಿ ಈಗ ಚನ್ನಬಸಪ್ಪ ಕೆಲವು ದಾಖಲಾತಿಗಳನ್ನು ಹೇಳಿದ್ದಾರೆ. ಅಂತ ದಾಖಲಾತಿ ಈಗ ಎಷ್ಟು ಹಣ ಇಲ್ಲಿ ಬಂದಿದೆ ಅಂತ ಕೇಂದ್ರವನ್ನ ಬೆರಳು ತೋರಿಸುವಂತ ಅವಶ್ಯಕತೆ ಇಲ್ಲ. ಇವ್ರದ್ದು ಮಾತ್ರ ಬಜೆಟ್, ಇವ್ರದ್ದು ಮಾತ್ರ ಹೇಳಿ, ಅದು ಸರಿಯಾಗುತ್ತೆ. ಈಗ ನೀವು UC ಕೊಡ್ಲಿಲ್ಲ ಅಂತ ಹೇಳಿದಾಗ ದಾಖಲೆ ಕೊಟ್ಟಿದ್ದಾರೆ. ಆಯ್ತು, ಚೆನ್ನಾಗಿ ಮಾತಾಡಿ. ಈಗ ಆಗೋಗಿದ್ದೀವಿ. ನಿಮ್ ರೆವಿನ್ಯೂ ಎಷ್ಟು, ನಿಮ್ ಖರ್ಚು ಎಷ್ಟು? ಆಯ್ತು, ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಈಗ ಚರ್ಚೆ ಹಾಕಿ. ಆಯ್ತು, ಮಾತಾಡ್ತೀನಿ. ಒಂದ್ ಸೆಕೆಂಡ್ ನೋಡಿ, ಇಬ್ರು ಕೂಡ ಮಾತಾಡಿ ಆಗಿದೆ. ಮತ್ತೆ ಯಾಕೆ ಸರ್ ಅವ್ರಿಗೆ ಮಾತಾಡಿ ಸರ್, ಅವ್ರು ಏನಾದ್ರು UC ಕೊಟ್ಟಿದಾರಲ್ಲ ಕಾಪಿ, ಅವರೇ ಹೇಳಿದ್ರು ಕೊಡ್ತೀನಿ ಅಂತ. ಈಗ ಅವ್ರು ದಾಖಲೆ ಕೊಟ್ಟಿದ್ದಾರೆ, ನೀವು ದಾಖಲೆ ಕೊಡಿ. ಕೂತ್ಕೊಳ್ಳಿ. ಅಧ್ಯಕ್ಷ, ರಾಜ್ಯ ಸರ್ಕಾರದ ಮರ್ಯಾದೆ ಹೋಗ್ಬಿಡುತ್ತೆ. ಬಹಳ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ನಾವು ಯಾವಾಗ ಮಾಡ್ಲೇ ಇಲ್ಲ ಇಷ್ಟು. ಮಾತಾಡಿ. ಮಾನ್ಯ ಅಧ್ಯಕ್ಷರೇ, UC ಬಗ್ಗೆ ಚರ್ಚೆ ನಡೀತಾ ಇದೆ. ನಾನು ಅಲ್ಲಿಗೆ ಹೋಗಲ್ಲ, ನಂಬುಣತೆ ನಾನು ನೋಡ್ಕೊಂಡು ಬಿಡ್ತೇನೆ. ಮಾನ್ಯ ಅಧ್ಯಕ್ಷರೇ, 19/8/2025, 8/9/2025, 13/11/2025, 26/2025 ಮತ್ತು 17/1/2026 5 ಬಾರಿ ಪತ್ರ ಬರೆದಿದೆ 48 ಕೋಟಿ ಬಿಡುಗಡೆ ಮಾಡಿ ಅಂತ. UC ಕೊಟ್ಟಿರೋದು ಇದು ಮೊದಲನೇದು. ಎರಡನೇದು 9/7/2024, 2/1/2025, 7/5/2025, 26/2025, 19/8/2025, 18/9/2025, 13/11/2025, 17/1/2026 8 ಪತ್ರ ಕೊಟ್ಟಿದೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. 4 ಕಡೆ ಕೊಡ್ತಿದ್ದೀರಾ? ಎಷ್ಟು ವರ್ಷದಿದ್ದು? ಅದಕ್ಕೆ ಹೇಳಿದೆ, ಈ ಅನುಪಾಲನಾ ವರದಿಯನ್ನ ಮೊದಲು ತಂದ್ಬಿಡ್ಬೇಕು, ಆಮೇಲೆ ಬಜೆಟ್ ಅನ್ನು ಮಂಡನೆ ಮಾಡಬೇಕು ಅಂತ. ಅಜಗಜಾಂತರವಾದಂತ ವ್ಯತ್ಯಾಸ ಸರ್. ಅನುಪಾಲನಾ ವರದಿಗಳಿಗೆ 50% ಬಿಡುಗಡೆ ಮಾಡ್ತೀವಿ, ಬಜೆಟ್ ಮಂಡನೆ ಮಾಡಬೇಕಾದ್ರೆ
ಭಯಂಕರ ಗಾತ್ರದ ಬಜೆಟ್ ಮಂಡನೆ ಮಾಡ್ತೀವಿ. ಅದಕ್ಕೆ ಹೇಳಿದೆ, ಅನುಪಾಲನ ವರದಿ ಇದೆಯಲ್ಲ, ಇದಕ್ಕೆ ಸತ್ಯಕ್ಕೆ ಹತ್ತಿರವಾಗಿರುವಂತ ಅನುಪಾಲನ ವರದಿ ಇಟ್ಕೊಂಡು ಕಾರ್ಯವನ್ನು ಮಾಡಬೇಕು. ನೀವೇ ಕೊಟ್ಟರೆ ನಾವೇ ಯುಸಿ ಕಳಿಸಿರೋದು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ. ಓಕೆ, ಸುಮ್ಮನೆ ಏನೇನು ಹೇಳಕ್ ಬಂದಿಲ್ಲ ಸರ್ ನಾವಿಲ್ಲಿ. ಹೀಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ದಾಖಲೆ ಕೊಟ್ಟಿದ್ದಾರೆ. ಯುಸಿ ಅಲ್ವಾ ಅದು? ಎಂತ ಅಲ್ಲ ಅದು ತಿರುಗಿಸ್ತಾರೆ ನೋಡಿ, ಅದು ಯುಸಿ ರೀ. ಜೆಜೆಎಂದು ಅಂತ ಪಂಚಾಯತ್ ಅಂತ ವಿತ್ತೀಯ ಇಲಾಖೆ 15,000 ಕೋಟಿ ರೂಪಾಯಿ ನಾವು ನಿಮ್ದು ಇಲ್ಲ. ಸ್ವಲ್ಪ ಲಾಜಿಕ್ ಆಗ ಸರ್ಕಾರ ಅವ್ರು ಹೇಳಿ ಆನ್ಸರ್ ಮಾಡೋದು ನೀವೇ ಹೇಳ್ತಾ ಇರೋದು ಸರ್. ಸರ್ಕಾರ ಅಂತಾನೆ ಜವಾಬ್ದಾರಿಯಿಂದಾನೇ ಮಾತಾಡ್ತಾ ಇರೋದು. ಮೊನ್ನೆ ಅಧ್ಯಕ್ಷರೇ, ನಾವು ವಿಷಯಕ್ಕೆ ಬರ್ತಾ ಇದ್ದಾನೆ. ಈಗ ನಾನು ಕೊಟ್ಟಿರುವಂತ ಇಲೇನ್ ಮಂಡನೆ ಮಾಡಿದ್ದಾನೆ. ಫೆಬ್ರವರಿ 2026ನೇ ತಾರೀಕು ವಿತ್ತ ಸಚಿವಾಲಯ ಕೊಟ್ಟಂತ ಮಾಹಿತಿಗಳನ್ನು ನಿಮ್ಮ ಹತ್ರ ಕೊಡ್ತಾ ಇರೋದು. ಇದನ್ನ ಇಟ್ಕೊಂಡು ನಾವು ಹೇಳಿದ್ರೆ, ನೀವ್ ಏನೇ ಹೇಳಿದ್ರೆ ನಾನು ಯಾವ್ದನ್ನ ನಂಬಲಿ? ವಿತ್ತ ಸಚಿವಾಲಯ ಹೇಳಿದ್ರು ನಂಬಲು, ಖರ್ಗೆ ಹೇಳಿದ್ ನಂಬಲು ನಾನು? ಇದನ್ನ ಇಟ್ಕೊಂಡು ಯೋಚನೆ ಮಾಡೋಣ, ಪ್ರಾಮಾಣಿಕವಾಗಿ ಚರ್ಚೆ ಮಾಡೋಣ. ಏನ್ ಬಹಳ ಏನು ಮುಳುಗೋಗೋದಿಲ್ಲ ದೇಶ, ರಾಜ್ಯನೂ ಮುಳುಗೋಗೋದಿಲ್ಲ. ಮೊನ್ನೆ ಅಧ್ಯಕ್ಷರೇ, ಈ ತರ ಸಂಗತಿಗಳು ಉಲ್ಲೇಖ ಮಾಡಿದ್ದಾನೆ. ವಿತ್ತ ಸಚಿವಾಲಯ ಕೊಟ್ಟಿರುವಂತಹ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೇನೆ. ತುಂಬಾ ಸಂಗತಿ ಇದೆ, ಆಮೇಲೆ ಕೊಡ್ತೇನೆ ನಾನು ನಿಮಗೆ. ಇಷ್ಟರ ಮಧ್ಯೆ ಏನಾಯ್ತು? ಬಹಳಷ್ಟು ಸಂಗತಿಗಳಿದೆ ಚರ್ಚೆ ಮಾಡುವಂಥದ್ದು. ಏನೂ ಕೊಡಲಿಲ್ಲ ನಮಗೆ. ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಮಾತಾಡಬೇಕಾದ್ರೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು. ಸರ್, ಬಜೆಟ್ ಸಭೆಗೆ ಹೋಗಬೇಕಾಗಿತ್ತು. ಹೋಗುವಂಥ ಸಂದರ್ಭದಲ್ಲಿ ನೀವು ಏನು ನಿರೀಕ್ಷೆ ಮಾಡ್ತೀರಾ ಬಜೆಟ್ ಬಗ್ಗೆ ಅಂದರು. ನಿರೀಕ್ಷೆ ಬಗ್ಗೆ ಏನು ಮಾಡೋಣ ನಾವು? ನಿರೀಕ್ಷೆ ಇಟ್ಕೊಂಡ್ರೆ ಬೇಸರ ಆಗತ್ತೆ. ಹಾಗಾಗಿ ಏನು ನಿರೀಕ್ಷೆ ಇಲ್ಲ ನನಗೆ ಅಂತ ಹೇಳಿದೆ. ನಿರೀಕ್ಷೆ ಇಲ್ದೇನೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು 4 ಆಣೆ ಕೊಡಲಿಲ್ಲ. ಒಂದು 3-4 ಸಂಗತಿಗಳಲ್ಲಿ ಬಿಟ್ಟರೆ ಏನು ಕೊಡಲಿಲ್ಲ. ಏನು ಕೊಟ್ಟಿದ್ರೆ ಅದಕ್ಕೆ ಅಭಿನಂದನೆ ಕೂಡ ನಾನು ಸಲ್ಲಿಸಿದ್ದೆ ನಮ್ಮಲ್ಲಿ ಶಿವಮೊಗ್ಗದಲ್ಲಿ. ಹೀಗೆ ಯೋಚನೆ ಮಾಡಿರುವಂಥ ಬಜೆಟ್ ಇದು. ಒಟ್ಟಾರೆ ಅಭಿವೃದ್ಧಿ ಶೂನ್ಯವಾಗಿರುವಂಥ ಬಜೆಟ್ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳಿದ್ರು. ಕೇಂದ್ರ ಸರ್ಕಾರ ನೀಡಬೇಕಾದಂಥ 30,888 ಕೋಟಿ ಒಳಗಡೆ 11,786 ಕೋಟಿ ಕೇಂದ್ರ ಸರ್ಕಾರ ಒದಗಿಸಿದೆ. ಹಣ ಬಳಕೆ ಮಾಡಿದ ಬಗ್ಗೆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ನೀಡಿದ ತಕ್ಷಣ ಇನ್ನೊಂದು 19,102 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟೇ ಇಲ್ಲ ಅಂತ ಹೇಳಿ ನೀವು ಬಜೆಟ್ ಪುಸ್ತಕದಲ್ಲಿ ಹೇಳಿಬಿಟ್ರೆ ಹೇಗಾಗತ್ತೆ? ಮಾಡಿದಿರಿ, ಇಂದಿರಾ ಕ್ಯಾಂಟೀನ್ಗೆ ಹಣ ಕೊಟ್ಟಿದ್ದೀರಿ. ನಾನು ಇಲ್ಲ ಅಂತ ಹೇಳಲ್ಲ, ಕೊಟ್ಟಿರೋದ್ರ ಬಗ್ಗೆ ನಾನು ಗೌರವ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಪ್ರಮುಖವಾದ ಅಭಿನಂದನೆ ಸಲ್ಲಿಸ್ತೇನೆ ನಾನು ನಿಮಗೆ ರಾಜ್ಯ ಸರ್ಕಾರಕ್ಕೆ. ಯಾವ್ದು ಗೊತ್ತಾ? ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರಿ ನೀವು. 16 ವರ್ಷದ ವಿದ್ಯಾರ್ಥಿಗಳು ಮೊಬೈಲ್ ನೋಡಬಾರದು ಅನ್ನೋದು ಆದೇಶ ಮಾಡ್ತಿದ್ದೀರಲ್ಲ, ಅದಕ್ಕೊಂದು ಸರ್ಕಸ್ ಮಾಡಿ ಅದಕ್ಕೊಂದು ಸರಿಯಾದಂತ ಕಾನೂನು ತರಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ನಾನು ನಿಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದನೆ ಸಲ್ಲಿಸೋರು ನಾವು ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ನಾವು. ಸೊ ಹಾಗಾಗಿ ಇದನ್ನು ಗಂಭೀರವಾಗಿ ಇಟ್ಕೊಂಡ್ರೆ. ಮತ್ತೆ ಈ ಬಾರಿ ನಾನು ಹೋದ ಬಾರಿ ಹೇಳ್ತಾ ಇದ್ದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಎಲ್ಲಿ ತನಕ ಮಾಡ್ತೀರಿ ಅಂತ. ಈ ಬಾರಿನೂ ಅದೇ ಪರಿಸ್ಥಿತಿ. ಅವ್ರಿಗೆ ವಿದ್ಯಾವಂತರನ್ನು ಮಾಡಬೇಡಿ ಅಂತ ಹೇಳೋದಿಲ್ಲ ನಾನು. ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದೀರಿ, ಆದರೆ ಮುಜರಾ ಇಲಾಖೆನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ಅಷ್ಟೇ ನಂದು. ಅವ್ರ ಬಗ್ಗೆ ಚರ್ಚೆ ಇಲ್ಲ ನಂದು. ಅಲ್ಪಸಂಖ್ಯಾತರಿಗೆ ಇಷ್ಟೊಂದು ಹಣ ಕೊಟ್ಟ ಮೇಲೆ ಮುಜರಾ ಇಲಾಖೆಗೆ ಯಾಕೆ ಕೊಡೋದಿಲ್ಲ ನೀವು? ದೇವಸ್ಥಾನಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಿದೆ ನಮಗೆ. ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ಸರ್ಕಾರ ನೀನು ಕೋಮುವಾದಿ ಅಂತ ಹೇಳ್ಬಿಟ್ರೆ ನಮ್ಮನ್ನ. ಸತ್ಯ ಸಂಗತಿ ಹೇಳ್ತಾ ಇದ್ದೇವೆ. ಬಿಡಿಸಿ ಹೇಳ್ಬೋದು, ಸಮಯದ ಅಭಾವ ಇರೋದ್ರಿಂದ ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಅದೇ ಅಧ್ಯಕ್ಷರೇ, ಹೀಗಿರುವಂತ ಸಂದರ್ಭದೊಳಗಡೆ ಮಾಡ್ತೀನಿ. ಹೀಗಿರುವಂತ ಸಂದರ್ಭದಲ್ಲಿ ನಾವು ಈ ರಾಜ್ಯ ಸರ್ಕಾರ ನಂಬಿಕೊಂಡು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಸೇವಾ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಮಾಡಕ್ಕೆ ಅವಕಾಶ ಇದೆಯಾ? ಶಿವಮೊಗ್ಗ ನಗರಕ್ಕೆ ಕೊಟ್ಟಿದ್ದೀರಿ ನೀವು. ಶಿವಮೊಗ್ಗಕ್ಕೆ, ದಕ್ಷಿಣ ಕನ್ನಡಕ್ಕೆ, ಉತ್ತರ ಕನ್ನಡಕ್ಕೆ ಏನ್ ಕೊಟ್ರಿ ಗೊತ್ತೇನೋ? ದ್ವೇಷ ಭಾಷಣದ ಮಸೂದೆ ಕೊಟ್ರಿ. ನಮಗೇನು ಕೊಡ್ಲಿಲ್ಲ. ಮಾತಾಡಿದ್ರೆ ಹುಷಾರ್ ಮಗಲೇ ಅಂತೇಳಿ ಒಳಗೆ ಕೂರಿಸಂತ ಕೆಲಸ ಮಾಡಿಬಿಟ್ರಿ ನಮಗೆ ಕೊಟ್ಟು.
ಅದಕ್ಕೆ ಸ್ಪೆಷಲ್, ಅದಕ್ಕೊಂದು ತಂಡ ರಚನೆ ಮಾಡಿದ್ರಿ. ಪೊಲೀಸ್ ಸ್ಟೇಷನ್, ನಮಗೊಂದು ಪೊಲೀಸ್ ಸ್ಟೇಷನ್ ಕೊಡ್ಲಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಸತ್ತೋಗ್ಬಿಟ್ಟ, ಸಾಮಾನ್ಯ ಹುಡುಗ, 16 ವರ್ಷನೂ ಆಗಿಲ್ಲ ಅವನಿಗೆ, SSLC ಓದ್ತಾ ಇದ್ದಾನ ಅವನು ಮಾಡ್ರಾಯ್ತು. ಆ ಜಾಗಕ್ಕೊಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳಿದ್ರೆ ಈ ಬಜೆಟ್ ಅಲ್ಲಿ ಕೊಡಕ್ ಆಗ್ಲಿಲ್ಲ ರೀ ಸರ್. ಅಲ್ಲಿಗೆ ಬಹಳ ನಾನು ಬಂದಾಗಿಂದ ಕೇಳ್ತಾ ಇದ್ದೆ, ಅದಕ್ಕೆ ಹಿಂದೂ ಕೂಡ ಅಪ್ಲಿಕೇಶನ್ ಕೊಟ್ಟಿದ್ವಿ ನಾವು, ಪೊಲೀಸ್ ಸ್ಟೇಷನ್ ಬೇಕು ಅಂತ. ಮನೆ ಅಧ್ಯಕ್ಷರೇ, ನೋವಿನಿಂದ ಹೇಳ್ತಾ ಇದ್ದೀನಿ ಸರ್, ಜಾಗ ಕೊಟ್ಟಿದ್ವಿ, ಜಾಗ ಕೊಟ್ಟರೆ ಕನ್ಸ್ಟ್ರಕ್ಷನ್ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ ಕೇಳಿದ್ರೆ ಅದು ಕಾನೂನು ಅಡಿ ಒಳಗೆ ಬರಲ್ಲ. ಜನ ಸತ್ ಮೇಲೆ ಕೊಡ್ತೀರಾ ನೀವು ಪೊಲೀಸ್ ಸ್ಟೇಷನ್? ಇನ್ನು 2 ಜನ ಸಾಯ್ಬೇಕಾಗಾದ್ರೆ ಪೊಲೀಸ್ ಸ್ಟೇಷನ್ ಬೇಕು. ವಿದ್ಯಾರ್ಥಿಗಳಿಗೆ ಮರ್ಡರ್ ಆಗ್ತಾ ಇದೆ ಅಂತ ಹೇಳಿ ಕೇಳಿದ್ರೆ ಆ ಜಾಗಕ್ಕೆ ಪೊಲೀಸ್ ಸ್ಟೇಷನ್ ಊರುಗಳೂರು 35ನೇ ವಾರ್ಡಿನ ಜಾಗಕ್ಕೆ ಜಾಗ ಕೊಟ್ಟಿದ್ದೀವಿ. ಚನ್ನಬಸಪ್ಪ ಹಣ ಕೊಡಿದ್ವಿ. ಒಂದು ನಿಮಿಷ ಅಧ್ಯಕ್ಷರೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.